ಇನ್ನು ಶುಗರ್ ಬಂದಿದೆ ಅಂತ ಹೇಳಿದ್ರೆ ಒಂದು ಕ್ವಶನ್ ಇರುತ್ತೆ, ಒಂದು ಡೌಟ್ ಇರುತ್ತೆ, ಇದು ಲೈಫ್ ಟೈಮ್ ಇರುತ್ತಾ ಅಥವಾ ಯಾವಾಗಲೂ ಕೂಡ ಟ್ಯಾಬ್ಲೆಟ್ಸ್ನ ಸೇವನೆ ಮಾಡ್ತಾನೆ ಇರಬೇಕಾ ಅಂತ. ಸೊ ಇದನ್ನು ಕ್ಲಿಯರ್ ಮಾಡೋದಾದರೆ ಡಯಾಬಿಟಿಸ್ ಅಂತ ಹೇಳಿದಾಗೆ ಇವಾಗ ಗರ್ಭಿಣಿ ಸ್ತ್ರೀಯಲ್ಲೂ ಬರುವಂಥ ಈ ಚಾನ್ಸಸ್ ಇರುತ್ತೆ. ಮಕ್ಕಳಲ್ಲಿ ಬರುವಂಥದ್ದನ್ನ ಜುವೆನೈಲ್ ಡಯಾಬಿಟಿಸ್ ಅಂತ ಹೇಳ್ತೀವಿ. ಸೊ ಅದರಲ್ಲಿ ಯೂಶಲಿ ಟೈಪ್ 1 ಅಂತ ಇರ್ತದೆ, ಅದರಲ್ಲಿ ಇನ್ಸುಲಿನ್ ಡಿಪೆಂಡೆಂಟ್ ಆಗಿರ್ತಾರೆ ಅವರು. ಸೊ ಆ ಮಕ್ಕಳು. ಸೊ ಗೆಸ್ಟೇಷನಲ್ ಡಯಾಬಿಟಿಸ್ ಅಂತಾಗ ಅವರು ಗರ್ಭಾವಸ್ಥೆಯಲ್ಲಿರುವಾಗ ಹೆಣ್ಣು ಆವಾಗ ಬರುವಂಥದ್ದಾಗಿದೆ, ಅದು 5th ಮಂತ್ ಅಲ್ಲಿ ಬರ್ತದೆ. ಸೊ ಅದು ಲೈಫ್ ಟೈಮ್ ಕಂಟಿನ್ಯೂ ಆಗಲೂಬಹುದು. ಅವ್ರು ಹೆರಿಗೆ ಆದ ನಂತರನೂ ಸಹ ಅದು ಕಂಟಿನ್ಯೂ ಆಗ್ಬೋದು, ಅಥವಾ ಹೆರಿಗೆ ಆಗಿದ್ದ ನಂತರ 1-2-3 ತಿಂಗಳಲ್ಲಿ ಅದು ಬ್ಲಡ್ ಟೆಸ್ಟ್ನ ಕನ್ಸಿಸ್ಟೆನ್ಸಿಯಾಗಿ ನಾವು ಮಾಡ್ಕೊಂಡು ಬಂದು ನಾರ್ಮಲ್ ಇತ್ತು ಅಂದರೆ ಅವ್ರೇನು ಮೆಡಿಕೇಶನ್ ಮೇಲೆ ಇರುವಂಥ ಚಾನ್ಸಸ್ ಇರೋದಿಲ್ಲ. ಯಾವಾಗ ಅವ್ರ ಕನ್ಸಿಸ್ಟೆನ್ಸಿಯಲ್ಲಿ ಮೀನ್ಸ್ ಶುಗರ್ ಲೆವೆಲ್ ಹೈ ಇತ್ತು ಅಂತಂದರೆ ಅವ್ರ ಮೆಡಿಕೇಶನಲ್ಲಿ ಇರಲೇಬೇಕಾಗತ್ತೆ, ಲೈಫ್ ಲಾಂಗ್ ಟರ್ಮಲ್ಲಿ ಬೇಕಾಗುತ್ತೆ. ಸೊ ಇದು ಬಂದಾಗ ಏನಂತಂದರೆ ಹೌದು ಇದು ರಿವರ್ಸಿಬಲ್, ಇದು ಕ್ಯೂರ್ ಅಂತ ಹೇಳಲಿಕ್ಕಾಗೋದಿಲ್ಲ, ಇದು ರಿವರ್ಸಿಬಲ್ ಮಾಡ್ಬೋದು. ಸೊ ಕೆಲವೊಂದು ಸಿಂಪ್ಟಮ್ಸ್ ಅಥವಾ ಜೀವನ ಶೈಲಿಯಲ್ಲಾಗಿರ್ಬೋದು, ಆಹಾರ ಪದ್ಧತಿಯಲ್ಲಾಗಿರ್ಬೋದು, ಸುಮ್ಮನೆ ನಾನು ಮೆಡಿಸಿನ್ ತೊಗೊತಾ ಇದ್ದೀನಿ ಪರವಾಗಿಲ್ಲ ಎಲ್ಲ ಸರಿ ಹೋಗುತ್ತೆ ಅಂತ ವ್ಯಾಯಾಮ ಮಾಡ್ದಲ್ಲಿರುವಂಥದ್ದು, ಅಥವಾ ಆಹಾರ ಪದ್ಧತಿಯಲ್ಲಿ ಸರಿಯಾದ ನಿಯಂತ್ರಣ ಇಲ್ಲೋದು. ಸೊ ನನಗೆ ಹಸುವಾಗ್ತಿದೆ ಇದನ್ನು ತಿನ್ನಬೇಕು, ಅದು ಎಲ್ಲನೂ ಸರಿ ತಿನ್ನುವಂಥದ್ದು. ಸೊ ಪ್ರೊಪೋರ್ಷನೇಟ್ ಆಗಿ ಯಾವಾಗ ತಿಂದು ನೀವು ಬ್ಯಾಲೆನ್ಸ್ಡ್ ಆಗಿ ವಾಕಿಂಗ್ ಆಗಿರ್ಬೋದು ಅಥವಾ ಊಟ ಸಹ ಹಿಂಗೆ ಮಾಡೋದ್ರಿಂದ ಸೊ ಏನಾಗುತ್ತೆ ಅದು ಸಿಂಪ್ಟಮ್ಸ್ಗಳನ್ನ ನಾವು ಇದು ಮಾಡ್ಬೋದು, ಇವನ್ ರಿವರ್ಸ್ ಸಹ ಮಾಡೋ ಚಾನ್ಸಸ್ ಇರ್ತದೆ. ಸೊ ಆದರೆ ಸ್ಟ್ರಿಕ್ಟ್ ಡಯಟ್ ಮಾಡಬೇಕಾಗ್ತದೆ. ಯಾರು ಈಗಿನ ದಿನಮಾನದಲ್ಲಿ ಸ್ಟ್ರಿಕ್ಟ್ ಡಯಟ್ ಮಾಡಲಿಕ್ಕೆ ಅಷ್ಟು ಸ್ಟ್ರಿಕ್ಟ್ ಡಯಟ್ ಅಂದಿದ ತಕ್ಷಣ ಎಲ್ಲಾನು ಕಡಿಮೆ ಮಾಡಿ ಅಂತ ಹೇಳಿಲ್ಲ. ಎಲ್ಲಾನು ಫ್ಯಾಟ್ ಆಗಿರ್ಬೋದು, ಪ್ರೋಟೀನ್ ಆಗಿರ್ಬೋದು, ಮೆಗ್ನೀಷಿಯಮ್ ಆಗಿರ್ಬೋದು, ಪ್ರತಿಯೊಂದು ಮಿನರಲ್ಸ್ ಇರುವಂಥ ಕಂಟೆಂಟ್ನ ಸರಿಯಾದ ಹಸಿರು ತರಕಾರಿಗಳಾಗಿರ್ಬೋದು ಅಥವಾ ನಟ್ಸ್ಗಳಾಗಿರ್ಬೋದು, ಫ್ರೂಟ್ಗಳನ್ನ ಸೇವನೆ ಆಗಿರ್ಬೋದು. ಸೊ ಇವೆಲ್ಲಾನು ಮಾಡಿದಾಗ ಆ ಫ್ರೂಟ್ಸ್ಗಳನ್ನ ತಗೊಂಡಾಗ ಅದರಲ್ಲಿ ಆಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರುತ್ತೆ. ಸೊ ಏನೇ ಬಾಡಿಯಲ್ಲಿ ಇನ್ಫೆಕ್ಷನ್ ಆದ್ರೂ ಸಹ ಬೇಗ ಹೀಲಪ್ ಮಾಡಲಿಕ್ಕೆ ಸಹ ಹೆಲ್ಪ್ ಆಗುತ್ತೆ. ಓಕೆ ಡಾಕ್ಟರ್, ಇನ್ನು ಫುಡ್ ಡಯಟ್ ಬಗ್ಗೆ ನೀವು ಹೇಳ್ತಾ ಇದ್ರಿ, ನಮ್ಮ ಲೈಫ್ ಸ್ಟೈಲ್ ಹೇಗಿರಬೇಕು ಅಂತ. ಬಿಕಾಸ್ ನಮ್ಮ ಲೈಫ್ ಸ್ಟೈಲಿಂದನೇ ಈಗ ಸಾಕಷ್ಟು ಸಮಸ್ಯೆಗಳು ಉಂಟಾಗ್ತಾ ಇದೆ. ಹಾಗಾಗಿ ಹೌದು, ಈಗಿನ ದಿನಮಾನಗಳು ನೋಡಬೇಕಾದ್ರೆ ಈ ಒಬೆಸಿಟಿ ಅನ್ನೋದು ತುಂಬ ಸರ್ವೇಸಾಮಾನ್ಯ ಆಗಿದೆ. ಯಾಕಂದರೆ ಕೂತಲ್ಲೇ ಜಾಸ್ತಿ ವರ್ಕಿಂಗ್ ಅವರ್ಸ್ ಇರ್ಬೋದು, 9 ಗಂಟೆ ಕಾಲ ದೀರ್ಘ ವರ್ಕ್ ಮಾಡೋದು, ಅಥವಾ 11 ಗಂಟೆಗಳ ಕಾಲ, ಅಥವಾ ರಾತ್ರಿ ಶಿಫ್ಟ್ಸ್, ನೈಟ್ ಶಿಫ್ಟ್ಸ್ ಅನ್ನೋದಿರುವಂಥದ್ದು, ನಿದ್ದೆ ಇಲ್ಲದೆ ಇರುವಂಥದ್ದು. ನಿದ್ದೆ ಇಲ್ಲದೆ ಇದ್ರೂ ಸಹ ಏನಾಗುತ್ತೆ, ಶೂಟಪ್ ಆಗುತ್ತೆ ಹೈ ಗ್ಲುಕೋಸ್ ಲೆವೆಲ್. ಅಥವಾ ಊಟದಲ್ಲಿ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡ್ದಲೇ ಇದ್ದಾಗ, ಸೊ ಹೆಚ್ಚಾಗಿ ಆಚೆ ಪ್ರೋಸೆಸ್ಡ್ ಫುಡ್ಗಳನ್ನ ನಾವು ತೊಗೊಂಡಾಗ, ಮೈದಾ ಆಗಿರ್ಬೋದು, ಸೊ ಅಥವಾ ರೆಡಿಮೇಡ್ ಫುಡ್ಗಳನ್ನ, ಪ್ಯಾಕೇಜ್ ಫುಡ್ಗಳನ್ನ ನಾವು ತೊಗೊಂಡಾಗ ಆಬ್ವಿಯಸ್ಲಿ ಏನಾಗುತ್ತೆ ಅದು ಅನ್ಹೆಲ್ದಿ ಫುಡ್ಸ್ ಅವೆಲ್ಲ. ಸೊ ಬೇಗ ಶುಗರ್ ರೈಸ್ ಅಪ್ ಆಗಲಿಕ್ಕೆ ತುಂಬ ಈಸಿ ಆಗುತ್ತೆ. ಸೊ ಆದಷ್ಟು ಪ್ಯಾಕೇಜ್ ಫುಡ್ಡು ಅಥವಾ ರೆಡಿಮೇಡ್ ಫುಡ್ನ ಅವಾಯ್ಡ್ ಮಾಡೋದು ತುಂಬ ಸೂಕ್ತ. ಪ್ಲಸ್ ಆದಷ್ಟು ಬೆಳಗ್ಗೆ ಎದ್ದಿದ ತಕ್ಷಣ ಎಲ್ಲರಿಗೂ ಹೇಳುವಂಥದ್ದು, ನೀರು ಕುಡಿಯೋ ಬದಲು ಕೆಲವರು ಕಾಫಿ ಕುಡಿಯೋ ಅಭ್ಯಾಸ ಇರುತ್ತೆ, ಟೀ ಕುಡಿಯೋ ಅಭ್ಯಾಸ ಇರುತ್ತೆ. ಸೊ ಅದನ್ನ ಬದಲು ಸ್ವಲ್ಪ ಫಸ್ಟು ಡಿಹೈಡ್ರೇಟ್ ಆಗಿರುತ್ತೆ ಬಾಡಿ, ಸ್ವಲ್ಪ ಫಸ್ಟು ನೀರು ತೊಗೊಂಡು ಆಮೇಲೆ ಬೇಕಾದ್ರೆ ತೊಗೊಳ್ಳಿ. ಅದ್ರ ಜೊತೆ ಏನಾದರೂ ಆದಷ್ಟು ಕಡಿಮೆ ಮಾಡೋದು ಒಳ್ಳೆಯದು. ಟೀ ಕಾಫಿ ಅನ್ನೋದು ಕಡಿಮೆ ಮಾಡೋದು ಸಹ ಒಳ್ಳೆಯದು. ಅದ್ರ ಬದಲು ಯಾವುದಾದ್ರು ಗ್ರೀನರಿ ಜ್ಯೂಸ್ ಕುಡಿಯೋದಾಗಿರ್ಬೋದು ಅಥವಾ ವೆಜಿಟೇಬಲ್ ಜ್ಯೂಸ್ ಕುಡಿಯೋದಾಗಿರ್ಬೋದು. ಸೊ ಅದನ್ನು ಮಾಡಿದಾಗ ಸೊ ಅದು ಆಮೇಲೆ ಮಧ್ಯ ಹಸುವು ಆಗ್ತಿದೆ ಅಂತ ಅಂದ್ಬಿಟ್ಟು ಅದ್ರ ಸ್ನ್ಯಾಕ್ಸ್ಗಳನ್ನ ಮಂಚ್ ಮಾಡುವಂಥದ್ದಾಗಿರ್ಬೋದು. ಅದ್ರ ಬದಲು ಸ್ಪ್ರೌಟ್ಸ್ ತಿನ್ಬೋದಾಗಿರ್ಬೋದು, ಪ್ರೋಟೀನ್ ಇರುವಂಥದ್ದಾಗಿರ್ಬೋದು, ಸಲಾಡ್ಸ್ಗಳನ್ನ ಮಾಡ್ಕೊಂಡು ತಿನ್ನೋದಾಗಿರ್ಬೋದು, ಅಥವಾ ಫ್ರೂಟ್ಸ್ ತಿನ್ನೋದಾಗಿರ್ಬೋದು. ಆಮೇಲೆ ಕೂತಲ್ಲೇ ಒಂದು ಲಾಂಗ್ ಅವರ್ಸ್ ಕೂತ್ಕೊಳ್ಳೋ ಬದಲು ಒಂದು 10 ಮಿನಿಟ್ಸ್ ಟೇಕ್ ಎ 10 ಮಿನಿಟ್ಸ್ ವಾಕ್ ಆಗಿರ್ಬೋದು. ಸೊ ಏನಾಗುತ್ತೆ ಅದರಲ್ಲಿ ಫ್ಯಾಟ್ ಡೆಪಾಸಿಟ್, ನಾನು ಹೇಳ್ದಂಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಡೆವಲಪ್ ಆಗುತ್ತೆ. ಸೊ ಹೊಟ್ಟೆ ಭಾಗದಲ್ಲಿ ಏನಾಗುತ್ತೆ ಬೊಜ್ಜು ಅಂತ ಹೇಳ್ಬೋದು. ಅದರಲ್ಲಿ ಕೊಲೆಸ್ಟ್ರಾಲ್ ಫ್ಯಾಟ್ ಡೆಪಾಸಿಟ್ ಆದಾಗ ಆಬ್ವಿಯಸ್ಲಿ ಬೊಜ್ಜು ಬರುವಂಥದ್ದು. ಬೊಜ್ಜಿಂದ ಬರುವಂಥ ನಾನಾ ಕಾರಣಗಳಿದೆ. ಲಿವರ್ ಸರಿಯಾಗಿ ಫಂಕ್ಷನ್ ಆಗೋದಿಲ್ಲ, ಮೋಷನ್ ಹೋಗಲಿಕ್ಕೆ ಕಷ್ಟ ಆಗ್ತದೆ. ಸೊ ಹಿಂಗಿದ್ದಾಗ ನಮ್ಮ ಲೈಫ್ ಸ್ಟೈಲು ತುಂಬಾ ಮ್ಯಾಟರ್ ಆಗ್ತದೆ. ಸೊ ಬರೀ ಮೆಡಿಸನ್ ಮೇಲೆ ಮಾತ್ರ ರಿಲೇ ಆಗೋದಿಲ್ಲ, ಜೀವನ ಶೈಲಿ ಅನ್ನೋದು ಬಹಳ ಮುಖ್ಯವಾಗಿರ್ತದೆ. ನಾನು ಹೇಳ್ದಂಗೆ ಆನುವಂಶಿಕವಾಗಿ ನಾವು ಬಂತು ಅಂದ್ರೂ ಸಹ ನಾವು ಎಷ್ಟು ಡಯಟ್ ಫಾಲೋ ಮಾಡ್ತೀವಿ ಅಥವಾ ಎಷ್ಟು ಎಕ್ಸಸೈಸ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ಸೊ ಆನುವಂಶಿಕ ಮೀನ್ಸ್ ನನ್ನ ತಂದೆ ತಾಯಿಗಿತ್ತು ನನಗೂ ಬಂದೇ ಬರುತ್ತೆ ಅನ್ನೋದಕ್ಕಿಂತ ನಾವು ಎಷ್ಟು ಡಯಟ್ ಫಾಲೋ ಮಾಡ್ತಾ ಇದ್ದೀವಿ, ನಾವು ಹೇಗೆ ನಾವು ಆಹಾರನ ತೊಗೊತಾ ಇದ್ದೀವಿ, ಅಥವಾ ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡುವಂಥದ್ದಾಗಿರ್ಬೋದು, ಅಥವಾ ಸರಿಯಾದ ರೀತಿಯಲ್ಲಿ ಆಹಾರ ಸೇವನೆ ಮಾಡ್ದಲೇ ಇರುವಂಥದ್ದು, ಅಥವಾ ರಾತ್ರಿ ಟೈಮಲ್ಲಿ ಜಾಸ್ತಿ ಹಣ್ಣುಗಳನ್ನ ಸೇವನೆ ಮಾಡುವುದು, ಶುಗರಿ ಫುಡ್ಗಳನ್ನ, ಜ್ಯೂಸ್ನ ಆ ಥರ ಹೆಚ್ಚಾಗಿ ನಾವು ತೊಗೊಂಡಾಗ ಆಬ್ವಿಯಸ್ಲಿ ಬಾಡಿಯಲ್ಲಿ ಬೇಗ ಡೈಜೆಷನ್ ಆಗೋದಿಲ್ಲ ನೈಟ್ ಟೈಮ್. ಸೊ ಅವಾಗ ಏನಾಗುತ್ತೆ, ಸೊ ಇದೇ ಕನ್ಸಿಸ್ಟೆನ್ಸಿ ಹೀಗೆ ಫಾಲೋ ಮಾಡ್ತಾ ಇದ್ದೀರಾ ಅಂದರೆ ಆಬ್ವಿಯಸ್ಲಿ ಎಲ್ಲರಿಗೂ ಅದು ಶುಗರ್ ಡಯಾಬಿಟಿಸ್ ಬಂದೇ ಬರ್ತವಂತೆ. ಹಂಗ ಇದ್ದಾಗ ಸ್ವಲ್ಪ ಅದು ಅಲಾರಮ್ ಇದ್ದಂಗೆ, ಏನದು ನಮ್ದು ಫ್ಯಾಮಿಲಿ ಟೆಂಡೆನ್ಸಿ ಇದೆ, ಸ್ವಲ್ಪ ನಾನು ಒಂದು ಸ್ವಲ್ಪ ಡಯಟ್ ಮಾಡೋದಾಗಿರ್ಬೋದು, ಸ್ವಲ್ಪ ವಾಕಿಂಗ್ ಮಾಡೋದಾಗಿರ್ಬೋದು, ಇದರಲ್ಲಿ ಮಾಡಿಕೊಂಡು ಸರಿಯಾದ ವೆಲ್ ಬ್ಯಾಲೆನ್ಸ್ಡ್ ಡಯಟ್ ಮಾಡೋದ್ರಿಂದ ಇದನ್ನು ತಡೆಗಟ್ಟುವುದನ್ನು ನಾವು ಆದಷ್ಟು ತಡೆಗಟ್ಟಬಹುದಾಗಿದೆ. ಓಕೆ ಡಾಕ್ಟರ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334,
NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.